ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಶನಿ ಜಯಂತಿಯ ಪ್ರಯುಕ್ತ ದಶರಥ ಕೃತ ಶನೈಶ್ಚರಾಷ್ಟಕ ಅಥವಾ ಶನಿ ಸ್ತೋತ್ರವನ್ನು ಅರ್ಥಸಹಿತವಾಗಿ ಹೇಳುತ್ತಾ ಇದ್ದೇನೆ. ಮೊದಲು ಸ್ತೋತ್ರವನ್ನು ನೋಡೋಣ, ಆಮೇಲೆ ಅರ್ಥವನ್ನು ನೋಡ್ತಾ ಹೋಗೋಣ. ಶ್ರೀ ಗಣೇಶಾಯ ನಮಃ. ಅಸ್ಯ ಶ್ರೀ ಶನೈಶ್ಚರ ಸ್ತೋತ್ರ ಮಂತ್ರಸ್ಯ ದಶರಥ ಋಷಿಃ ಶನೈಶ್ಚರೋ ದೇವತಾ ತ್ರಿಷ್ಟುಪ್ ಛಂದಃ ಶನೈಶ್ಚರ ಪ್ರೀತ್ಯರ್ಥಂ ಜಪೇ ವಿನಿಯೋಗಃ. ದಶರಥ ಉವಾಚ ಕೋಣೋಂತಕೋ ರೌದ್ರಯಮೋಥ ಬಭ್ರುಃ ಕೃಷ್ಣಃ ಶನಿಃ ಪಿಂಗಲಮಂದಸೌರಿಃ ನಿತ್ಯಂ ಸ್ಮೃತೋ ಯೋ ಹರತೆ ಚ ಪೀಡಾಂ ತಸ್ಮೈ ನಮಃ ಶ್ರೀರವಿನಂದನಾಯ. ಸುರಾಸುರಾಃ ಕಿಂ ಪುರುಷೋರಗೇಂದ್ರಾಃ ಗಂಧರ್ವವಿದ್ಯಾಧರಪನ್ನಗಾಶ್ಚ ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀರವಿನಂದನಾಯ. ನರಾ ನರೇಂದ್ರಾಃ ಪಶವೋ ಮೃಗೇಂದ್ರಾಃ ವನ್ಯಾಶ್ಚ ಯೇ ಕೀಟಪತಂಗಭೃಂಗಾಃ ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀರವಿನಂದನಾಯ. ದೇಶಾಶ್ಚ ದುರ್ಗಾಣಿ ವನಾನಿ ಯತ್ರ ಸೇನಾನಿವೇಶಾಃ ಪುರಪತ್ತನಾನಿ ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀರವಿನಂದನಾಯ. ತಿಲೈರ್ಯವೈರ್ಮಾಶಗುಡಾನ್ನದಾನೈರ್ಲೋಹೇನ ನೀಲಾಂಬರದಾನತೋ ವಾ ಪ್ರೀಣಾತಿ ಮಂತ್ರೈರ್ನಿಜವಾಸರೆ ಚ ತಸ್ಮೈ ನಮಃ ಶ್ರೀರವಿನಂದನಾಯ. ಪ್ರಯಾಗಕೂಲೆ ಯಮುನಾತಟೇ ಚ ಸರಸ್ವತೀ ಪುಣ್ಯಜಲೆ ಗುಹಾಯಾಂ ಯೋ ಯೋಗಿನಾಂ ಧ್ಯಾನಗತೋಪಿ ಸೂಕ್ಷ್ಮಸ್ತಸ್ಮೈ ನಮಃ ಶ್ರೀರವಿನಂದನಾಯ. ಅನ್ಯಪ್ರದೇಶಾತ್ ಸ್ವಗೃಹಂ ಪ್ರವಿಷ್ಟಸ್ತದೀಯವಾರೆ ಸ ನರಃ ಸುಖೀ ಸ್ಯಾತ್ ಗೃಹಾದ್ ಗತೋ ಯೋ ನ ಪುನಃ ಪ್ರಯಾತಿ ತಸ್ಮೈ ನಮಃ ಶ್ರೀರವಿನಂದನಾಯ. ಸೃಷ್ಟಾ ಸ್ವಯಂ ಭೂರ್ಭುವನತ್ರಯಸ್ಯ ತ್ರಾತಾ ಹರೀಶೋ ಹರತೆ ಪಿನಾಕಿ ಏಕಸ್ತ್ರಿಧಾರುಗ್ಯಜುಸ್ಸಾಮಮೂರ್ತಿಸ್ತಸ್ಮೈ ನಮಃ ಶ್ರೀರವಿನಂದನಾಯ. ಶನ್ಯಷ್ಟಕಂ ಯಃ ಪ್ರಯತಃ ಪ್ರಭಾತೆ ನಿತ್ಯಂ ಸುಪುತ್ರೈಃ ಪಶುಬಾಂಧವೈಶ್ಚ ಪಠೇತ್ತು ಸೌಖ್ಯಂ ಭುವಿ ಭೋಗಯುಕ್ತಃ ಪ್ರಾಪ್ನೋತಿ ನಿರ್ವಾಣಪದಂ ತದಂತೆ. ಕೋಣಸ್ಥಃ ಪಿಂಗಲೋ ಬಭ್ರುಃ ಕೃಷ್ಣೋ ರೌದ್ರೋಂತಕೋ ಯಮಃ ಸೌರಿಃ ಶನೈಶ್ಚರೋ ಮಂದಃ ಪಿಪ್ಪಲಾದೇನ ಸಂಸ್ತುತಃ. ಏತಾನಿ ದಶನಾಮಾನಿ ಪ್ರಾತರುತ್ಥಾಯ ಯಃ ಪಠೇತ್ ಶನೈಶ್ಚರ ಕೃತಾ ಪೀಡಾ ನ ಕದಾಚಿತ್ ಭವಿಷ್ಯತಿ. ಇತಿ ಶ್ರೀ ದಶರಥ ಕೃತಂ ಶ್ರೀಶನೈಶ್ಚರಾಷ್ಟಕಂ ಸಂಪೂರ್ಣಂ.
ಶ್ರೀ ಶನೈಶ್ಚರ ಸ್ತೋತ್ರಕ್ಕೆ ದಶರಥನು ಋಷಿಯು, ಶನೈಶ್ಚರನು ದೇವರು. ತ್ರಿಷ್ಟುಪ್ ಛಂದಸ್ಸಿನಲ್ಲಿ ರಚಿತವಾದಂತಹ ಈ ಸ್ತೋತ್ರವನ್ನು ಶನೈಶ್ಚರನ ಪ್ರೀತಿಗಾಗಿ ನಾವು ವಿನಿಯೋಗಿಸ್ತಾ ಇದ್ದೇವೆ. ದಶರಥ ಉವಾಚ ಕೋಣೋಂತಕೋ ರೌದ್ರಯಮೋಥ ಬಭ್ರುಃ ಕೃಷ್ಣಃ ಶನಿಃ ಪಿಂಗಲಮಂದಸೌರಿಃ ನಿತ್ಯಂ ಸ್ಮೃತೋ ಯೋ ಹರತೆ ಚ ಪೀಡಾಂ ತಸ್ಮೈ ನಮಃ ಶ್ರೀರವಿನಂದನಾಯ. ದಶರಥನು ಹೇಳಿದ್ದು, ಕೋಣ, ಅಂತಕ, ರೌದ್ರ, ಯಮ, ಬಭ್ರು, ಕೃಷ್ಣ, ಶನಿ, ಪಿಂಗಲ, ಮಂದ, ಸೌರಿ ಎಂಬುದಾಗಿ ನಿತ್ಯವೂ ಸ್ಮರಿಸಲು ಯಾವನು ಪೀಡೆಯನ್ನು ಪರಿಹರಿಸುವನೋ ಅಂತಹ ರವಿಯ ಮಗನಿಗೆ ನಮಸ್ಕಾರವಿರಲಿ. ಸುರಾಸುರಾಃ ಕಿಂ ಪುರುಷೋರಗೇಂದ್ರಾಃ ಗಂಧರ್ವ ವಿದ್ಯಾಧರ ಪನ್ನಗಾಶ್ಚ ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀರವಿನಂದನಾಯ. ದೇವತೆಗಳು, ದಾನವರು, ಕಿಂಪುರುಷರು, ಉರಗೇಂದ್ರರು, ಗಂಧರ್ವರು, ವಿದ್ಯಾಧರರು, ಪನ್ನಗರು ಇವರೆಲ್ಲರೂ ವಿಷಮಸ್ಥಾನದಲ್ಲಿರುವವನಿಂದ ಪೀಡಿತರಾಗುವರು. ಅಂತಹ ಸೂರ್ಯನ ಮಗನಿಗೆ ನಮಸ್ಕಾರವಿರಲಿ. ನರ ನರೇಂದ್ರಾಃ ಪಶವೋ ಮೃಗೇಂದ್ರಾಃ ವನ್ಯಾಶ್ಚ ಯೇ ಕೀಟಪತಂಗಭೃಂಗಾಃ ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀರವಿನಂದನಾಯ. ನರರು, ನರೇಂದ್ರರು, ಪಶುಗಳು, ವನದಲ್ಲಿರುವ ಮೃಗಗಳ ಒಡೆಯ ಮತ್ತು ಕೀಟಗಳು, ಪತಂಗಗಳು, ಭೃಂಗಗಳು ಇವೆಲ್ಲ ವಿಷಮಸ್ಥಾನದಲ್ಲಿರುವವನಿಂದ ಪೀಡಿಸಲ್ಪಡುವವು. ಅಂತಹ ಸೂರ್ಯಪುತ್ರನಿಗೆ ನಮಸ್ಕಾರವಿರಲಿ. ದೇಶಾಶ್ಚ ದುರ್ಗಾಣಿ ವನಾನಿ ಯತ್ರ ಸೇನಾನಿವೇಶಾಃ ಪುರಪತ್ತನಾನಿ ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀರವಿನಂದನಾಯ. ದೇಶಗಳು, ದುರ್ಗಗಳು, ವನಗಳು, ಸೈನ್ಯದ ಠಾಣ್ಯಗಳು, ಪುರಗಳು, ಪಟ್ಟಣಗಳು ಇವೆಲ್ಲ ವಿಷಮಸ್ಥಾನದಲ್ಲಿರುವವನಿಂದ ಪೀಡಿಸಲ್ಪಡುವವು. ಅಂತಹ ಸೂರ್ಯಪುತ್ರನಿಗೆ ನಮಸ್ಕಾರವಿರಲಿ. ತಿಲೈರ್ಯವೈರ್ಮಾಶಗುಡಾಂನದಾನೈರ್ಲೋಹೇನ ನೀಲಾಂಬರದಾನತೋ ವಾ ಪ್ರೀಣಾತಿ ಮಂತ್ರೈರ್ನಿಜವಾಸರೆ ಚ ತಸ್ಮೈ ನಮಃ ಶ್ರೀರವಿನಂದನಾಯ. ಅವನ ನಿಜವಾರ ಅಂದರೆ ಶನಿವಾರದಂದು ಎಳ್ಳು, ಗೋಧಿ, ಉದ್ದು, ಬೆಲ್ಲ, ಅನ್ನದಾನದಿಂದ ಮತ್ತು ಕಬ್ಬಿಣ ಹಾಗೆಯೇ ನೀಲ ಬಣ್ಣದ ವಸ್ತ್ರಗಳ ದಾನದಿಂದ ಮತ್ತು ಅವನ ಮಂತ್ರದಿಂದ ಆತ ಪ್ರೀತನಾಗುವನು. ಅಂತಹ ರವಿಪುತ್ರನಿಗೆ ನಮಸ್ಕಾರವಿರಲಿ. ಪ್ರಯಾಗಕೂಲೇ ಯಮುನಾ ತಟೇ ಚ ಸರಸ್ವತೀ ಪುಣ್ಯಜಲೆ ಗುಹಾಯಾಂ ಯೋ ಯೋಗಿನಾಂ ಧ್ಯಾನಗತೋಪಿ ಸೂಕ್ಷ್ಮಸ್ತಸ್ಮೈ ನಮಃ ಶ್ರೀರವಿನಂದನಾಯ. ಪ್ರಯಾಗದಲ್ಲಿ, ಯಮುನೆಯ ದಡದಲ್ಲಿ, ಸರಸ್ವತಿಯ ಪುಣ್ಯ ಜಲದಲ್ಲಿ ಮತ್ತು ಗವಿಗಳಲ್ಲಿ ಯಾವನು ಯೋಗಿಗಳ ಧ್ಯಾನಗತನಾಗುವ ಸೂಕ್ಷ್ಮನೋ ಅಂತಹ ಸೂರ್ಯಪುತ್ರನಿಗೆ ನಮಸ್ಕಾರವಿರಲಿ. ಅನ್ಯಪ್ರದೇಶಾತ್ ಸ್ವಗೃಹಂ ಪ್ರವಿಷ್ಟಸ್ತದೀಯವಾರೆ ಸ ನರಃ ಸುಖೀ ಸ್ಯಾತ್ ಗೃಹಾದ್ಗತೋ ಯೋ ನ ಪುನಃ ಪ್ರಯಾತಿ ತಸ್ಮೈ ನಮಃ ಶ್ರೀರವಿನಂದನಾಯ. ಆತನ ವಾರದ ದಿನ ಬೇರೊಂದು ಪ್ರದೇಶದಿಂದ ತನ್ನ ಮನೆಗೆ ಬರುವ ಮನುಷ್ಯನು ಸುಖಿಯಾಗುವನು. ಮನೆಯಿಂದ ಹೋದವನು ಮತ್ತೆ ಬರಲಾರನು. ಅಂತಹ ರವಿನಂದನನಿಗೆ ನಮಸ್ಕಾರವು. ಸೃಷ್ಟ ಸ್ವಯಂಭೂರ್ಭುವನತ್ರಯಸ್ಯ ತ್ರಾತಾ ಹರೀಶೋ ಹರತೆ ಪಿನಾಕಿ ಏಕಸ್ತ್ರಿಧಾರುಗ್ಯಜುಸ್ಸಾಮಮೂರ್ತಿಸ್ತಸ್ಮೈ ನಮಃ ಶ್ರೀರವಿನಂದನಾಯ.
ತ್ರಿಭುವನವನ್ನು ಸೃಷ್ಟಿಸಿದಂತಹ ಬ್ರಹ್ಮನು, ಕಾಪಾಡುವಂತಹ ಹರಿಯು ಮತ್ತು ಸಂಹರಿಸುವ ಶಂಕರನು, ಈ ಮೂವರ ಮತ್ತು ಋಕ್ ಯಜು ಸಾಮಗಳೆಂಬ ವೇದತ್ರಯಗಳ ಮೂರ್ತಿಯಾದ ಸೂರ್ಯಪುತ್ರನಿಗೆ ನಮಸ್ಕಾರವಿರಲಿ. ಶನ್ಯಷ್ಟಕಂ ಯಃ ಪ್ರಯತಃ ಪ್ರಭಾತೆ ನಿತ್ಯಂ ಸುಪುತ್ರೈಃ ಪಶುಬಾಂಧವೈಶ್ಚ ಪಠೇತ್ತು ಸೌಖ್ಯಂ ಭುವಿ ಭೋಗಯುಕ್ತಃ ಪ್ರಾಪ್ನೋತಿ ನಿರ್ವಾಣ ಪದಂ ತದಂತೆ. ಯಾವನು ಈ ಶನಿಯ ಅಷ್ಟಕವನ್ನು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಪಠಿಸುವನೋ ಅವನು ಒಳ್ಳೆಯ ಮಕ್ಕಳು, ಪಶುಗಳು ಮತ್ತು ಬಾಂಧವರು ಇವರಿಂದ ಕೂಡಿ ಭೂಮಿಯಲ್ಲಿರುವ ಎಲ್ಲ ಭೋಗಗಳನ್ನು ಹೊಂದಿ ಸುಖವನ್ನು ಹೊಂದುವನು ಮತ್ತು ಕೊನೆಗೆ ಮೋಕ್ಷವನ್ನು ಹೊಂದುವನು. ಕೋಣಸ್ಥಃ ಪಿಂಗಲೋ ಬಭ್ರುಃ ಕೃಷ್ಣೋ ರೌದ್ರೋಂತಕೋ ಯಮಃ ಸೌರಿಃ ಶನೈಶ್ಚರೋ ಮಂದಃ ಪಿಪ್ಪಲಾದೇನ ಸಂಸ್ತುತಃ. ಕೋಣಸ್ಥ, ಪಿಂಗಲ, ಬಭ್ರು, ಕೃಷ್ಣ, ರೌದ್ರ, ಅಂತಕ, ಯಮ, ಸೌರಿ, ಶನೈಶ್ಚರ, ಮಂದ ಎಂಬ ನಾಮಗಳು ಪಿಪ್ಪಲಾದ ಮುನಿಯಿಂದ ಸ್ತುತಿಸಲ್ಪಟ್ಟವು. ಏತಾನಿ ದಶನಾಮಾನಿ ಪ್ರಾತರುತ್ಥಾಯ ಯಃ ಪಠೇತ್ ಶನೈಶ್ಚರ ಕೃತಾ ಪೀಡಾ ನ ಕದಾಚಿತ್ ಭವಿಷ್ಯತಿ. ಪ್ರಾತಃ ಕಾಲದಲ್ಲಿ ಎದ್ದು ಈ 10 ನಾಮಗಳನ್ನು ಪಠಿಸುವವನಿಗೆ ಶನೈಶ್ಚರನಿಂದ ಉಂಟಾಗುವಂತಹ ಪೀಡೆಯು ಎಂದೂ ಘಟಿಸುವುದಿಲ್ಲ. ಇಲ್ಲಿಗೆ ದಶರಥನಿಂದ ರಚಿತವಾದಂತಹ ಶ್ರೀ ಶನೈಶ್ಚರಾಷ್ಟಕ ಸಂಪೂರ್ಣವಾಯಿತು. ಈ ಶನಿ ಸ್ತೋತ್ರವನ್ನು ನಾವೆಲ್ಲ ಪ್ರತಿನಿತ್ಯ ಪಠಿಸಿ ಶ್ರೀ ಶನಿದೇವರ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.